ಮಲೆಮಹದೇಶ್ವರ ಬೆಟ್ಟದಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಗೆ ಅಂತ ಪ್ರತಿನಿತ್ಯ ಮುಂದಾಗ್ತಾ ಇದ್ದಾರೆ. ಈ ಬೆನ್ನಲ್ಲಿ ಮತ್ತೆ ಚಿರತೆ ಆತಂಕ ಶುರುವಾಗಿದೆ. ಚಿರತೆಯ ಕಾರಣಕ್ಕೆ ಒಬ್ಬ ಬಾಲಕ ಗಾಯಗೊಂಡಿದ್ದು ಮತ್ತೆ ಚಿರತೆ ದಾಳಿಗೆ ಒಬ್ಬ ಸಾವನ್ನಪ್ಪಿದ್ದು ನಿಮ್ಗೆ ಗೊತ್ತೇ ಇದೆ. ಈ ಘಟನೆಗಳೆಲ್ಲ ಮಾಸೋಕ್ ಮುಂಚೆ ಆತಂಕದಲ್ಲಿರುವಂತಹ ಸಾರ್ವಜನಿಕರಿಗೆ ಈಗ ಡಬಲ್ ಟೆನ್ಷನ್ ಅಂತ ಹೇಳಿದ್ರೆ 2 ಚಿರತೆ ಮರಿ ಪ್ರತ್ಯಕ್ಷ ಆಗಿದೆಯಂತೆ. ಥರ್ಮಲ್ ಡ್ರೋನನ್ನು ಬಳಸಿ ಅರಣ್ಯ ಸಿಬ್ಬಂದಿ ನಾವು ನಿಗಾ ವಹಿಸ್ತಾ ಇದ್ದೀವಿ, ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತಿದ್ದಾರೆ. ಬಟ್ ಆದರೂ ಭಕ್ತಾದಿಗಳಿಗೆ ದಿಗಿಲು ಅನ್ನೋದು ಹೋಗಲ್ಲ. ಭಕ್ತಾದಿಗಳಿಗೆ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ನಾವಿದ್ದೀವಿ ನೋಡ್ಕೋತೀವಿ ಅಂದಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರೋದು. ಇದರ ಮಧ್ಯೆನೇ ಮತ್ತೆ ಚಿರತೆ ಮರಿಗಳು ಪ್ರತ್ಯಕ್ಷ ಆಗಿರೋದ್ರಿಂದ ಮನುಷ್ಯನ ಮೇಲೆ ದಾಳಿಯಾಗುವ ಪ್ರಕರಣಗಳು ಮತ್ತೆ ಆಗತ್ತಾ ಅನ್ನೋದು ಪ್ರಶ್ನೆ. ನಿಮ್ಗೆ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ ನಾವು. ಚಿರತೆ ಸಂಚಾರದ ದೃಶ್ಯಾವಳಿಗಳು. ಇಲ್ಲಿ ಚಿರತೆ ಇಲ್ಲಿ 2 ಮರಿ. ಇಲ್ಲಿ ಚಿರತೆ ಇಲ್ಲಿ 2 ಮರಿ. ರಾತ್ರಿ ಸಂದರ್ಭದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಸೊ ಇದು ತೀರಾ ಇತ್ತೀಚಿನದ್ದ ಅನ್ನೋದರ ಕನ್ಫರ್ಮೇಶನ್ ಕೂಡ ನಮಗೆ ಸಿಗಬೇಕಾಗಿದೆ. ಬಟ್ ಅಲ್ಲಿರೋರು ಹೇಳ್ಕೊಳ್ತಾ ಇರೋದು ಇಲ್ಲ, ಇದು ಇತ್ತೀಚೆಗೆ ಪ್ರತ್ಯಕ್ಷ ಆಗಿದ್ದು ಅಂತ. ಚಿರತೆಗಳ ಸಂಚಾರ ಸಾಮಾನ್ಯವಾಗಿ ರಾತ್ರಿ ಹೊತ್ತಲ್ಲಿ ಜಾಸ್ತಿ ಇರುತ್ತೆ. ಬಿಕಾಸ್ ನೈಟ್ ಬೇಟೆ ಆಡುವಂತಹ ಪ್ರಾಣಿ ಚಿರತೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಇದು ತೀರಾ ರೀಸೆಂಟ್ ದಿನ ಕನ್ಫರ್ಮ್ ಆಗ್ತಾ ಇದೆ. ಅರಣ್ಯ ಇಲಾಖೆಯವರು ಏನ್ ಹೇಳಿದ್ದಾರೆ 2 ಚಿರತೆ ಮರಿ ಪ್ರತ್ಯಕ್ಷವಾಗಿರೋದ್ರ ಬಗ್ಗೆ? ಮಮತಾ, ಇದೀಗ ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಆತಂಕ ಮತ್ತೆ ಮನೆ ಮಾಡ್ತಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು 20 ದಿನಗಳಷ್ಟೇ ಮಂಡ್ಯದ ಮೂಲದ ಪಾದಯಾತ್ರೆಯನ್ನ ಒಂದು ಚಿರತೆ ಕೊಂದು ಹಾಕಿತ್ತು ಅಂತ ಹೇಳ್ಬೋದು. ಆ ವೇಳೆ ಆ ಚಿರತೆಯನ್ನ ಸೆರೆ ಹಿಡಿಯುವಂತ ಕೆಲಸಕ್ಕೆ ಅರಣ್ಯ ಇಲಾಖೆಗಳು ಅಧಿಕಾರಿಗಳು ಮುಂದಾಗಿದ್ರು, ಮತ್ತೆ ಚಿರತೆಯನ್ನು ಕೂಡ ಸೆರೆ ಹಿಡಿದಿದ್ರು ಅಂತ ಹೇಳ್ಬೋದು. ಇತ್ತೀಚೆಗೆ ತೀರಾ ಮೊನ್ನೆ ಕೂಡ ಪಾದಯಾತ್ರೆ ಹೋಗ್ತಿದ್ದಂತ ಚನ್ನಪಟ್ಟಣ ಮೂಲದ ಬಾಲಕನ ಮೇಲೆ ಒಂದು ಚಿರತೆ ಒಂದು ತಿರುಗಿ ಬಿದ್ದಿತ್ತು ಅಂತ ಹೇಳ್ಬೋದು. ಅದೇ ಬಾಲಕ ಜಸ್ಟ್ ಬಚಾವಾಗಿದ್ದ, ಮತ್ತೆ ತನ್ನ ಪ್ರಾಣಾಪಾಯದಿಂದ ಕೂಡ ಪಾರಾಗಿದ್ದ ಅಂತ ಹೇಳ್ಬೋದು. ಮತ್ತೆ ಆ ಸಂದರ್ಭದಲ್ಲೂ ಕೂಡ ಅರಣ್ಯ ಇಲಾಖೆ ಒಂದು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿಕೊಳ್ಳುವ ಮೂಲಕವಾಗಿ ಹೆಜ್ಜೆಗೂ ಅರಣ್ಯ ಸಿಬ್ಬಂದಿಯನ್ನು ನೇಮಿಸ್ತಕ್ಕಂಥದ್ದು, ಮತ್ತೆ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸ್ತಕ್ಕಂಥದ್ದು. ಇದ್ರ ಜೊತೆಗೆ ಗಸ್ತು ತಿರುಗುವ ವಾಹನಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಿದ್ರು ಅಂತ ಹೇಳ್ಬೋದು. ಅಲ್ಲೇ ಈಗಾಗಲೇ ಪಾದಯಾತ್ರಿಗಳಿಗೂ ಕೂಡ ಒಂದು ಸಮಯವನ್ನ ನಿಗದಿಯನ್ನ ಮಾಡಿದ್ದಾರೆ. ಬೆಳಿಗ್ಗೆ 7ರಿಂದ ಸಂಜೆ 5ರವರೆಗೆ ಅಷ್ಟೇ ಒಂದು ಪಾದಯಾತ್ರೆಗೆ ಒಂದು ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಆದ್ರೆ ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದು ಚಿರತೆ ಮರಿಗಳ ಒಂದು ವಿಡಿಯೋ ವೈರಲ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಅಧಿಕಾರಿಗಳನ್ನು ಕೇಳಿದಂತ ಸಂದರ್ಭದಲ್ಲೂ ಕೂಡ ನಿನ್ನೆ ರಾತ್ರಿ ಒಂದು ರಂಗನಾಥ ಸ್ವಾಮಿ ಒಟ್ಟು ಪ್ರದೇಶದಲ್ಲಿ ಒಂದು ಚಿರತೆ ಕೂಡ ಪ್ರತ್ಯಕ್ಷ ಆಗಿತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅರಣ್ಯಾಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಒಂದು ಥರ್ಮಲ್ ಡ್ರೋನ್ ಕಾರ್ಯಾಚರಣೆ ಮೂಲಕವಾಗಿ ಚಿರತೆಗಳ ಮೇಲೆ ಒಂದು ಚಲನವಲನದ ಮೇಲೆ ನಿಗಾ ವಹಿಸ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಒಂದು ಮಲೆಮಹದೇಶ್ವರ ವನ್ಯಧಾಮದ ಅಧಿಕಾರಿಗಳು ನಿಗಾವನ್ನ ವಹಿಸಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಯಾವ ಚಿರತೆಯಿಂದ ಯಾವುದೇ ಒಂದು ಅಪಾಯ ಸಂಭವಿಸಬಾರದು ನಿಟ್ಟಿನಲ್ಲಿ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ವಹಿಸಿದ್ದಾರೆ ಅಂತ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ತೀರಾ ಇತ್ತೀಚಿನದ ಅಲ್ವಾ ಅಂತ ಯಾಕೆ ಕನ್ಫರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕೆಲವರೆಲ್ಲ ಈ ಭಕ್ತಾದಿಗಳ ಭಯಾನೇ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ಯಾವತ್ತಿಂದೋ ವಿಡಿಯೋಗಳನ್ನ ಇವಾಗ ಹೋಗಬೇಡಿ ನೀವು ಪಾದಯಾತ್ರೆಗೆ ಅಂತೆಲ್ಲ ಹೇಳಿ ವಿಕೃತವಾಗಿ ಆಡೋರು ಇರ್ತಾರೆ. ಹೀಗಾಗಿ ಕನ್ಫರ್ಮೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತೀರಾ ಇತ್ತೀಚಿನದ ಹಳೆಯದ ಏನು ಕತೆ ಅಂತ ಅರಣ್ಯ ಇಲಾಖೆಯವ್ರು ಹೇಳ್ತಿದಾರಂತೆ. ನಿನ್ನೆ ರಾತ್ರಿ ಹೌದು ಕಾಣಿಸಿದೆ ಚಿರತೆ ಅಂತ, ಬಟ್ ರಾತ್ರಿ ಹೊತ್ತು ಪಾದಯಾತ್ರೆಗೆ ಅವಕಾಶ ಇಲ್ಲ. ಹೀಗಾಗಿ ಚಿರತೆಗಳು ದಾಳಿ ಮಾಡುತ್ತೆ ಅನ್ನೋ ಸಾಧ್ಯತೆಗಳು ಕಡಿಮೆ. ಬಟ್ ಗಾಡಿಗಳು ಓಡಾಡೋದಕ್ಕೆ ಅವಕಾಶ ಇರೋದ್ರಿಂದ ಆತಂಕ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಶಿವರಾತ್ರಿ ತನಕ ಕೂಡ ಲಕ್ಷಾಂತರ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ.